ಹಾಯ್ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಗುರುವಾರ ಬೆಳಗ್ಗೆ ಟೈಮು 8:33 ಆಗಿದೆ. ಆಲ್ರೆಡಿ ಒಂದು ಡ್ಯೂಟಿ ಮಾಡಿದ್ದೀನಿ. ಫಸ್ಟ್ ಡ್ಯೂಟಿ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಏರ್ಪೋರ್ಟ್ಗೆ ಹೋಗಿಲ್ಲ ಬೆಳಗ್ಗೆ, ಯಾಕಂದರೆ ನಿನ್ನೆ ಆಗಿರೋ ಥರ ಆಗತ್ತೆ ಅಂತ ಹೇಳ್ಬಿಟ್ಟು ಭಯ ಆಗುತ್ತೆ ಏರ್ಪೋರ್ಟ್ಗೆ ಹೋಗೋಕ್ಕೆ. ಬೇಡ, ಆರಾಮಾಗಿ ಸಿಟಿ ಕಡೆ ಓಡಿಸ್ಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಿದ್ದೀನಿ. ಬರೀ ಒಂದು 28 ಕಿಲೋಮೀಟ್ರ್ ಇತ್ತು. 750 ರೂಪಾಯಿ ಕೊಟ್ಟಿದ್ದಾರೆ, ಅರ್ಧ ಗಂಟೆ ಅಷ್ಟೇ ಜರ್ನಿ. ಸೊ ಇವಾಗ ಇನ್ನೊಂದು ಟ್ರಿಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಾದು ನೋಡೋಣ ಇನ್ನೊಂದು ಟ್ರಿಪ್ ಎಷ್ಟೊತ್ತು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲೇ ಆರಾಮಾಗಿ ಊಟ ಮಾಡಿಕೊಂಡು CNG ಫುಲ್ ಮಾಡಿಸ್ಕೊಂಡು ಇಲ್ಲೇ ಒಂದು 10-11 ಗಂಟೆವರೆಗೂ ವೆಯ್ಟ್ ಮಾಡ್ತೀನಿ. ಬಂದರೆ ಒಳ್ಳೆ ಡ್ಯೂಟಿನೇ ಸಿಗತ್ತೆ. ಸೊ 2 ಡ್ಯೂಟಿ ಕಂಪ್ಲೀಟ್ ಆಗಿದೆ. ಇವಾಗ ಟೈಮು 10:25 ಆಗಿದೆ. 2 ಡ್ಯೂಟಿಗೆ ಆಗಿರೋದಿಷ್ಟು. ನೆಕ್ಸ್ಟು ನಾನೊಂದು ರೌಂಡ್ ಟ್ರಿಪ್ ತಗೊಂಡಿದ್ದೀನಿ ಇಂಟರ್ಸಿಟಿ. ಸೊ ಅದು 7 o'clock ಇರುತ್ತೆ. 11 to 7 ಅಂದರೆ 8 hours ಟೋಟಲ್ಲು. ಎಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಫೈನಲ್ ಅಪ್ಡೇಟ್ ಮಾಡ್ತೀನಿ. ಇವಾಗ ಪಿಕ್ ಮಾಡ್ಕೊಳಕ್ಕಂತ ಹೋಗ್ತಾ ಇದ್ದೀನಿ. ಟೈಮ್ 9 ಗಂಟೆ. 9 ಗಂಟೆಗೆ ಆಗಿರೋ ಅರ್ನಿಂಗ್ಸು 3795 ರೂಪಾಯಿ. ಅದೇ ರೌಂಡ್ ಟ್ರಿಪ್ ಹೋಗಿದ್ನಲ್ಲ, ಆ ರೌಂಡ್ ಟ್ರಿಪ್ಪಿಂದ ಸ್ವಲ್ಪ ಬೇಗ ಈಸಿಯಾಗಿ ಇವತ್ತು ಅರ್ನಿಂಗ್ಸ್ ಆಯಿತು. ಇವಾಗ CNG ಫುಲ್ ಖಾಲಿ. CNG ಹಾಕ್ಸ್ಬೇಕು. ಈಗ ತಾನೇ ಊಟ ಮಾಡಿದೆ, ಆಫ್ ಮಾಡಿದ್ದೀನಿ ಡ್ಯೂಟಿ. ಊಟ ಆಯಿತು, ಇನ್ನೋಗಿ CNG ಹಾಕ್ಸ್ಕೊಂಡು ಒಂದು 10 ಗಂಟೆ ಹಂಗೆ ಮತ್ತೆ ಆನ್ ಮಾಡ್ತೀನಿ. 12 ಗಂಟೆ 1 ಗಂಟೆವರೆಗೂ ಮಾಡಿಬಿಟ್ಟು ಮತ್ತೆ ಆಫ್ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಮತ್ತೆ ಎಷ್ಟಾಗತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಫೈನಲ್ ಆಗಿ ಹೇಳ್ತೀನಿ. ಟೈಮು 11:53 ಆಗಿದೆ. ಅರ್ನಿಂಗ್ಸ್ ಆಗಿರೋದು 4557 ರೂಪಾಯಿ. ಆಲ್ಮೋಸ್ಟ್ 12 ಗಂಟೆ ಆಗ್ತಾ ಬಂತು. ಮನೆ ಕಡೆ ಗೋಟು ಹಾಕಿದ್ದೀನಿ. ಯಾವ್ದಾದ್ರು ಸಿಕ್ಕಿದ್ರೆ ಆ ಸೈಡ್ ಹೋಗ್ತೀನಿ, ಇಲ್ಲಾಂದ್ರೆ ಖಾಲಿಯಾಗಿ ಹೊಟ್ಟೋಗ್ತೀನಿ ಅಷ್ಟೇ. ಇವಾಗ ಹೋಗ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗ ಬರಬೇಕು, ಡ್ಯೂಟಿಗಳು ಮಾಡಬೇಕು ಅಷ್ಟೇ. ಇವತ್ತು ಪರವಾಗಿಲ್ಲ, ಡೀಸೆಂಟ್ ಅರ್ನಿಂಗ್ಸು ಚೆನ್ನಾಗಾಗಿದೆ. ಇಷ್ಟು ಮಾತ್ರ ಆದರೆ ಸಾಕು. ಯಾವಾಗ್ಲೂ ಆರಾಮಾಗಿ ಅರ್ನಿಂಗ್ಸ್ ಮಾಡ್ಕೋಬೋದು. ಎಲ್ಲ ಹೋಗಿನೂ ಒಳ್ಳೆ ಅರ್ನಿಂಗ್ಸೇ ಆಗುತ್ತೆ. ಇಷ್ಟು ಮಾತ್ರ ಡೈಲಿ ಆದರೆ. ನೆನ್ನೆ ಆಗಿಲ್ಲ ನೋಡಿ, ನೆನ್ನೆ ಏರ್ಪೋರ್ಟ್ಗೆ ಹೋಗಿದ್ದಕ್ಕೆ ಫುಲ್ಲು ಲಾಸ್ ಆಯಿತು. ಅಲ್ಲಿ ಟೈಮ್ ಎಲ್ಲ ವೇಸ್ಟ್ ಆಗೋಯ್ತು. ಆದರೆ ಇವತ್ತು ಹಂಗಲ್ಲ, ಏರ್ಪೋರ್ಟ್ಗೆ ಹೋಗಿಲ್ಲ, ಸಿಟಿ ಕಡೆನೇ ಇದ್ದೆ. ಇಂಟರ್ಸಿಟಿ ರೌಂಡ್ ಟ್ರಿಪ್ ಅಂತ ಮಾಡಿದೆ. ಸೊ ಅದಕ್ಕೆ ಇವತ್ತು ಪರವಾಗಿಲ್ಲ, ಚೆನ್ನಾಗಿ ಅರ್ನಿಂಗ್ಸ್ ಆಗಿದೆ. ಆವಾಗಲೇ 1-2 hour ರೆಸ್ಟ್ ಮಾಡಿಬಿಟ್ಟೆ. 1 hour ನಿದ್ದೆ ಮಾಡಿ 1 hour ಊಟ ಮಾಡಿಕೊಂಡು CNG ಹಾಕ್ಕೊಂಡು ಈ ಥರ ಮಾಡಿದ್ದೆ. ಅದಕ್ಕೆ 12 ಗಂಟೆ ಆಗಿದ್ದು. ಇಲ್ಲಾಂದರೆ 10 ಗಂಟೆ 10:30 11 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮುಗಿತಾ ಇತ್ತು. ಓಕೆ, ಇವತ್ತಿಗೆ ಇಷ್ಟ ಆಯಿತು. ಫುಲ್ ಡೀಟೇಲ್ಸ್ ಕೊಡ್ತೀನಿ ನೋಡಿ ನಿಮಗೆ, ಯಾವ ಥರ ಅರ್ನಿಂಗ್ಸ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಇವತ್ತಾಗಿರೋ ಅರ್ನಿಂಗ್ಸು ಎಷ್ಟು ಅಂದರೆ, ಟೋಟಲ್ ಆಗಿರೋದು 5 ಟ್ರಿಪ್ಸು 4557 ರೂಪಾಯಿ. ಅದು ಯಾವ್ಯಾವ ಥರ ಅಂದರೆ ನೋಡಿ, ಬೆಳಗ್ಗೆಯಿಂದ ಆನ್ಲೈನಲ್ಲಿ ಇದ್ದಿದ್ದು ಟೋಟಲ್ಲು 15 hours. ಫಸ್ಟ್ ಡ್ಯೂಟಿ 7:40ಗೆ ತಗೊಂಡಿದ್ದು 7:58. ಅದು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇಂಟರ್ಸಿಟಿನೇ, ಅದು ಪ್ರೀಮಿಯರ್ ಇಂಟರ್ಸಿಟಿ. ಅದಾದಮೇಲೆ ಹೊಸಕೋಟೆಯಿಂದ ಬೆನ್ಗಾನಲ್ಲಿ. ಅದಾಗಿದ ತಕ್ಷಣ ಇನ್ನೊಂದು ರೌಂಡ್ ಟ್ರಿಪ್ ಇದು ಇಂಟರ್ಸಿಟಿದು. ಟೋಟಲ್ಲು 9 hours 25 minutesಗೆ 2669 ರೂಪಾಯಿ ಕೊಟ್ಟವ್ರೆ. 131 ಕಿಲೋಮೀಟರು. ಇದು ನನಗಿದ್ದಿದ್ದೆ 2400. ಅದು ಇನ್ಕ್ರೀಸ್ ಆಗಿದೆ, ಟೈಮ್ 1 hour ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಇವಾಗ ಲಾಸ್ಟ್ ಡ್ಯೂಟಿ ಚೂಡಸಂದ್ರ. ಇದು ವರ್ತ್ ಅನಿಸ್ತು, ಯಾಕಂದರೆ ಬರೀ 44 ನಿಮಿಷಕ್ಕೆ 17 ಕಿಲೋಮೀಟರ್ ಡಿಸ್ಟೆನ್ಸ್ಗೆ 618 ರೂಪಾಯಿ. ಇದು ಒಳ್ಳೆಯ ಡ್ಯೂಟಿನೇ, ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ಅದಾದಮೇಲೆ ಇನ್ನೊಂದು ನಾನೇ ಒಂದು ಊಬರ್ಗೂ ಒಂದು ಮಾಡ್ಕೊಬಂದಿದ್ದೀನಿ 143. ಅದು ಅಷ್ಟೇ 4 ಕಿಲೋಮೀಟರ್ಸು. ಟೋಟಲ್ ಇಷ್ಟು ಮಾಡಿದ್ದಕ್ಕೆ 5 ಡ್ಯೂಟಿ ಮಾಡಿದ್ದಕ್ಕೆ ಅರ್ನಿಂಗ್ಸ್ ಆಗಿರೋದು 5557 ರೂಪಾಯಿ. ಸೊ ಇದರಲ್ಲಿ ಖರ್ಚೆಲ್ಲ ಹೋಗಿ ಎಷ್ಟು ಮಿಕ್ಕತ್ತೆ ಅಂತ ಹೇಳ್ತೀನಿ ನೋಡಿ. ಸೊ 4000 ಎಷ್ಟಿದು 557
ಅಲ್ಲ. ಸೊ ಇದರಲ್ಲಿ ಬೆಳಗ್ಗೆ CNG ಹಾಕ್ಸಿದ್ದು ನಾನು, ಬೆಳಗ್ಗೆ ಹಾಕ್ಸಿದ್ದು ಇದು ನರಸಾಪುರ ಅಲ್ಲಿ 309 ರೂಪಾಯಿ ಮೈನಸ್, ಮತ್ತು ಇವಾಗ ಸಂಜೆ ಹಾಕ್ಸಿದ್ದು ಇವಾಗ. ಸೊ ಇವಾಗ ಹಾಕ್ಸಿರೋ CNG ನಮ್ಗೆ ನೋಡಿ ಇನ್ನೂ ಫುಲ್ ಐತೆ, ಆಲ್ಮೋಸ್ಟ್ ಫುಲ್ ಇದೆ, ಬರೀ ಒಂದು 3 ಪಾಯಿಂಟ್ ಅಷ್ಟೇ ಕಮ್ಮಿ ಆಗಿರೋದು. ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿಬಿಡ್ತೀನಿ. 622 ರೂಪಾಯಿ. ಸೊ ಮತ್ತು ಊಬರ್ ಸಬ್ಸ್ಕ್ರಿಪ್ಷನ್ ಫೀಸ್ 200 ರೂಪಾಯಿ, ಊಟ ಒಂದು 200 ರೂಪಾಯಿ. ಸೊ ಇದೆಲ್ಲ ಹೋಗಿ ನನಗೆ ಉಳಿದಿರೋ ಅಮೌಂಟು 3226 ರೂಪಾಯಿ. ಸೊ ಇದೊಂಥರ ಚೆನ್ನಾಗಾಗಿದೆ, ವರ್ಕೌಟ್ ಆಗಿದೆ. ಇವತ್ತು ಲಾಸ್ ಏನಿಲ್ಲ, ಒಳ್ಳೆ ಅರ್ನಿಂಗ್ಸ್ ಆಗಿದೆ. ಮತ್ತು ನಾಳೆಗೆ CNG ಕೂಡ ಇನ್ನೂ ಬೇಜಾನೈತೆ. ಸೊ ಈ ಲೆಕ್ಕ ಹಾಕ್ಕೊಂಡ್ರೆ ನಾಳೆ ಕೂಡ ಈ CNGಯಲ್ಲಿ ಇನ್ನೂ ಒಂದು 2000 ರೂಪಾಯಿ ಮಾಡ್ಬೋದು ಇರೋ CNGಯಲ್ಲಿ. ಸೊ ಇದ್ರ ಪ್ರಕಾರ ಹೋದರೆ ಇವತ್ತಿನ ಡ್ಯೂಟಿ ಚೆನ್ನಾಗಾಗಿದೆ, ಲಾಸ್ ಇಲ್ಲ, ಒಳ್ಳೆ ಅರ್ನಿಂಗ್ಸ್ ಆಗಿದೆ. ಸೊ ಇವಾಗ ನಾನು ಡ್ಯೂಟಿಗಳು ಆಫ್ ಮಾಡಿದ್ದೀನಿ. ನಾಳೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ, ಒಳ್ಳೆ ಅರ್ನಿಂಗ್ಸ್ ಮಾಡೋಣ. ಥ್ಯಾಂಕ್ ಯು. ಜೈ ಹಿಂದ್.